ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನೀವು ಒಂದು ವೇಳೆ ಸಾಲವನ್ನು ಪಡ್ಕೊಳ್ಬೇಕು ಅನ್ನೋ ಆಲೋಚನೆ ಮಾಡ್ತಾ ಇದ್ರೆ, ಮಾರ್ಟ್ಗೇಜ್ ಇಡೋದಕ್ಕೆ ನನ್ನ ಹತ್ರ ಅಡಮಾನ ಇಡೋದಕ್ಕೆ ಏನೂ ಇಲ್ಲ ಅನ್ನೋದಾದರೆ, ಕ್ರೆಡಿಟ್ ಸ್ಕೋರನ್ನು ನೀವು ಪ್ರಾಪರಾಗಿ ಮೇಂಟೈನ್ ಮಾಡಿದರೆ ಕೆಲ ಲಾಭಗಳು ನಿಮಗೆ ಸಿಗ್ತವೆ. ಸೊ ಕ್ರೆಡಿಟ್ ಕಾರ್ಡ್ ಅನ್ನೋದು ನಿಮಗೆ ಸರಿಯಾಗಿ ಬಳಸ್ತೀರಿ ಅನ್ನೋದಾದರೆ ತುಂಬ ಹೆಲ್ಪ್ಫುಲ್. ಅದು ನೆನಪಿರಲಿ, ಎರಡಲಗಿನ ಕತ್ತಿ ಇದ್ದ ಹಾಗೆ. ನೀವು ಸರಿಯಾಗಿ ಅದನ್ನು ಬಳಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನಿಮಗೆ ಎಷ್ಟು ನಷ್ಟವನ್ನು ಸಹ ಅದು ಮಾಡಬಹುದು. ಕ್ರೆಡಿಟ್ ಕಾರ್ಡ್ ವ್ಯವಹಾರದ ಬಗ್ಗೆ ಕಲಿಬೇಕಾದ್ರೆ ಈ ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ರಿಪೋರ್ಟ್ ಎರಡು ವಿಷಯಗಳು ಸಾಮಾನ್ಯವಾಗಿ ನೀವು ಗಮನಿಸ್ತಾ ಇರ್ತೀರಿ. ಈ ಎರಡರ ಉದ್ದೇಶ ಏನು, ವ್ಯತ್ಯಾಸ ಏನು, ಹೇಗೆ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ನ ಮೇಲೆ ಇದು ಪ್ರಭಾವ ಬೀರುತ್ತೆ ಅಥವಾ ಕ್ರೆಡಿಟ್ ಪ್ರೊಫೈಲ್ನ ಕುರಿತಾಗಿ ಏನನ್ನ ಅದು ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ ಎರಡು ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡುವ ಮುಖೇನ ನೀವು ಈ ಬುಕ್ಕನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಬಹುದು. ಸಾಮಾನ್ಯವಾಗಿ ಈ ಕ್ರೆಡಿಟ್ ಸ್ಕೋರ್ ಅಥವಾ ಕ್ರೆಡಿಟ್ ರಿಪೋರ್ಟ್ ಎರಡನ್ನೂ ಕಂಪನಿಗಳು ಬಳಸುವಂಥ ಉದ್ದೇಶ ಒಂದೇ. ಅದನ್ನು ಸೈಮಲ್ಟೇನಿಯಸ್ ಆಗಿ ಬಳಸ್ತಾರೆ. ಇದೆರಡರಿಂದ ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಡಿಫ್ರೆಂಟು ಅಂತ ಏನಿಲ್ಲ, ಸ್ವಲ್ಪ ಡಿಫರೆನ್ಸ್ ಇದೆ. ಬಳಸುವ ಉದ್ದೇಶ ಒಂದೇ. ಸಾಲ ಕೊಟ್ಟರೆ ಈ ವ್ಯಕ್ತಿ ವಾಪಸ್ ಕೊಡ್ತಾನ, ಈ ಮುಂಚೆ ಸಾಲ ತಗೊಂಡಿದ್ದನ್ನು ವಾಪಸ್ ಕೊಟ್ಟಿದ್ದಾನ, ಈಗ ಎಷ್ಟು ಆಕ್ಟಿವ್ ಸಾಲಗಳಿದ್ದಾವೆ, ರೀಪೇಮೆಂಟ್ ಹಿಸ್ಟ್ರಿ, ರೆಗ್ಯುಲರ್ ಆಗಿ ಪೇ ಮಾಡ್ತಿದ್ನ ಅಥವಾ ಪದೇ ಪದೇ ತುಂಬ ಗ್ಯಾಪನ್ನು ತಗೊಳ್ತಾ ಇದ್ನ, ಹೀಗೆ ಅನೇಕ ಫ್ಯಾಕ್ಟರ್ಸ್ಗಳು ಇರ್ತವೆ. ಫ್ಯೂಚರ್ ನೀವು ರೀಪೇಮೆಂಟ್ ಮಾಡುವ ತಾಕತ್ತಿದೆಯಾ ಅನ್ನೋದು ಒಂದು ಅಂಶ. ಕ್ರೆಡಿಟ್ ವರ್ತಿನೆಸ್, ಸಾಲಕ್ಕೆ ಈತ ಅರ್ಹನ ಅಂತ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯ ಕಂಪ್ಲೀಟ್ ಪಿಕ್ಚರ್ ಸಿಕ್ಬಿಡುತ್ತೆ. ಸೊ ಹೀಗೆ ಈ ಎರಡನ್ನೂ ಬಳಸ್ಕೊಂಡು ಇವುಗಳನ್ನು ನಮಗೆ ಕಾಣೋದಕ್ಕೆ ಸಿಗುತ್ತೆ. ಸಮ್ಟೈಮ್ಸ್ ನೀವು ಒಂದು ವೇಳೆ ಒಳ್ಳೆ ಕ್ರೆಡಿಟ್ ಸ್ಕೋರನ್ನು ಮೇಂಟೈನ್ ಮಾಡಿಲ್ಲ ಅಂತಂದರೆ ನಿಮಗೆ ಸಾಲ ಕೊಡಬೇಕಾದ್ರೆ ಹೆಚ್ಚಿನ ಇಂಟ್ರೆಸ್ಟನ್ನು ಅವರು ಪಡ್ಕೊಳ್ಬಹುದು. ಸಾಮಾನ್ಯ ನಿಮ್ಮ ಫ್ರೆಂಡ್ಸ್ ಕ್ಯಾಟಗರಿನಲ್ಲೇ ಯಾರೋ ಒಬ್ಬ ವ್ಯಕ್ತಿ ಒಳ್ಳೆ ಇಂಟ್ರೆಸ್ಟ್ ರೇಟ್ಗೆ, ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ಗೆ ಸಾಲ ಪಡ್ಕೊಂಡಿದ್ದು, ನೀವು ಅದೇ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಹೋದಾಗ, ಆ ಪ್ರಾಡಕ್ಟನ್ನು ಆಕ್ಸೆಸ್ ಮಾಡೋದಕ್ಕೆ ಹೋದಾಗ ನಿಮಗೆ ದುಬಾರಿ ಕೇಳಿದರೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಈಗ ನೀವು ಒಂದು ಆಟೋ ಲೋನ್ ತೊಗೊಳ್ಬೇಕು ಅಂತಿದ್ದೀರಿ, ಒಂದು 4 ವೀಲರ್ ತೊಗೊಳ್ಬೇಕು. 4-5 ಲೆಂಡರ್ಗಳಿಗೆ ನೀವು ಅಪ್ಲೈ ಮಾಡ್ಕೊಂಡು ಬರ್ತೀರಿ. ಈ ಅಪ್ಲೈ ಮಾಡಿದ ಸಂದರ್ಭ ನೀವು ಈ ಸಾಫ್ಟ್ ಇನ್ಕ್ವೈರಿ, ಹಾರ್ಡ್ ಇನ್ಕ್ವೈರಿ ಬಗ್ಗೆ ತಿಳ್ಕೊಂಡಿರಬೇಕು. ಸಾಫ್ಟ್ ಇನ್ಕ್ವೈರಿ ಅಂದರೆ ನೀವು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಕೊಳ್ತೀರಿ. ಯಾವುದೋ ವೆಬ್ಸೈಟ್ ಇರುತ್ತೆ, ಬೇರೆ ಬೇರೆ ಅವಕಾಶಗಳಿರ್ತವೆ. ಹಾಗೆ ತಿಳ್ಕೊಂಡಾಗ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನ ಮೇಲೆ ಅದೇನೂ ಪ್ರಭಾವ ಬೀರೋದಿಲ್ಲ. ಅದೇ ಹಾರ್ಡ್ ಇನ್ಕ್ವೈರಿ ಅಂತ ನೀವು ಹೋಗಿ ಅಪ್ಲೈ ಮಾಡ್ತೀರಿ. ಕಂಪನಿಯವರು ಯೋಚನೆ ಮಾಡ್ತಾರೆ, ಅಥವಾ ಬ್ಯಾಂಕು, ಇನ್ಯಾವುದೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು, NBFC ಇವರುಗಳು ಈ ವ್ಯಕ್ತಿಗೆ ಸಾಲ ಕೊಡಬಹುದಾ ಅಂತ ಕ್ರಾಸ್ ಚೆಕ್ ಮಾಡಿದಾಗ, ಕ್ರೆಡಿಟ್ ರಿಪೋರ್ಟನ್ನು ಆಕ್ಸೆಸ್ ಮಾಡಿದಾಗ ಹಾರ್ಡ್ ಇನ್ಕ್ವೈರಿ ಅನ್ನೋದು ನಿಮ್ಮ ಕ್ರೆಡಿಟ್ ರಿಪೋರ್ಟ್ನ ಮೇಲೆ ಪ್ರಭಾವ ಬೀರುತ್ತೆ. ಶಾರ್ಟ್ ಪೀರಿಯಡಲ್ಲಿ ಪದೇ ಪದೇ ನೀವು ಹಾರ್ಡ್ ಇನ್ಕ್ವೈರಿಗೆ ಒಳಪಟ್ಟಿದ್ದೀರಿ ಅಂತಾದರೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಅದು ಬೀರುತ್ತೆ. ಸೊ ಸಾಫ್ಟ್ ಇನ್ಕ್ವೈರಿ, ಹಾರ್ಡ್ ಇನ್ಕ್ವೈರಿ ಬಗ್ಗೆ ನಿಮಗೆ ಗೊತ್ತಿರಲಿ. ಇರಲಿ, ಸುಮ್ಮನೆ ಕೇಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತುಂಬ ಕಡೆ ಒಟ್ಟೊಟ್ಟಿಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಈಗ ಮುಂದುವರೆದು ಈ ಎರಡಕ್ಕೂ ಇರುವ ವ್ಯತ್ಯಾಸ ಅಥವಾ ಹೇಗೆ ಇದನ್ನು ಡಿಫ್ರೆಂಟು ಅನ್ನೋದರ ಕುರಿತಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಡೆಫಿನೇಷನ್ ಅಂತ ನೀವು ನೋಡಿದ್ರೆ, ಕ್ರೆಡಿಟ್ ಸ್ಕೋರ್ ಅಂತ ಅಂದರೆ 300ರಿಂದ 900ರವರೆಗಿನ ಒಂದು ಅಂಕಿಯನ್ನು ನಿಮ್ಮ ಕ್ರೆಡಿಟ್ ವರ್ತಿನೆಸ್ನ ಆಧಾರದ ಮೇರೆಗೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಕೊಡ್ತವೆ. ಸೊ ಇದರಲ್ಲಿ ನಿಮಗೆ 750ಕ್ಕಿಂತ ಜಾಸ್ತಿ ಸ್ಕೋರ್ ಇದ್ದರೆ ಸೂಪರ್ ಫೈನ್ ಅಂತ ಹೇಳಲಾಗುತ್ತೆ. ಎಕ್ಸಲೆಂಟ್ ಸ್ಕೋರ್, ಅದು ನಿಮಗೆ ಯಾವುದೇ ಸಂಸ್ಥೆ ಆದರೂ ನಿಮಗೆ ಸಾಲ ಕೊಡೋದಕ್ಕೆ ಈ ಕ್ರೆಡಿಟ್ ಸ್ಕೋರ್ ಇದ್ದರೆ ನಿಮಗೆ ಕೊಡೋದಕ್ಕೆ ಅವರು ಮುಂದೆ ಬರ್ತಾರೆ ಅಂತ. ಅದಕ್ಕಿಂತ ಕಡಿಮೆ ಇದ್ದರೆ ಮೇ ಬಿ ನಿಮಗೆ ಕಂಡೀಷನ್ಸ್ ಜಾಸ್ತಿ ಆಗ್ಬೋದು, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು, ಹೀಗೆ ಬೇರೆ ಬೇರೆ ಕಂಡೀಷನ್ಸ್ ಇರ್ತವೆ, ಸಾಲ ಸಿಗುತ್ತೆ. ತೀರಾ 300, 350, 400, 450 ಈ ಥರ ಎಲ್ಲ ಇದ್ದರೆ ನಿಮಗೆ, ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 600, 550ಗಿಂತ ಕಡಿಮೆ ಎಲ್ಲ ಇದ್ದರೆ ತೀರಾ ಕಷ್ಟ ಆಗುವಂಥ ಸನ್ನಿವೇಶಗಳಿರ್ತವೆ. ಇನ್ನು ಕ್ರೆಡಿಟ್ ರಿಪೋರ್ಟ್ ಅಂತ ಬಂದಾಗ ನಿಮ್ಮ ಕ್ರೆಡಿಟ್ ಅಕೌಂಟ್ಗಳು ಎಷ್ಟಿದ್ದಾವೆ. ಈಗ ನೀವು ಫಾರ್ ಎಕ್ಸಾಂಪಲ್, ನಾನು ಒಂದು ಎಜುಕೇಷನ್ ಲೋನ್ ತೊಗೊಂಡಿರ್ತೀನಿ. ನಿಮಗೆ ಆ ಸಾಲದ ಮಾಹಿತಿ ನಿಮ್ಮ ಅಕೌಂಟ್ನಲ್ಲಿ, ಕ್ರೆಡಿಟ್ ರಿಪೋರ್ಟ್ನಲ್ಲಿ ಸಿಕ್ಕಾಗ ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ, ಯಾವಾಗ ತೊಗೊಂಡಿದ್ದು, ಎಷ್ಟೆಷ್ಟು ವಾಪಸ್ ಕಟ್ತಾ ಇದ್ದೀರಿ, ಬೇರೆ ಬೇರೆ ಅಕೌಂಟ್ಗಳ ಟ್ರಾನ್ಸಾಕ್ಷನ್ ಹೇಗಾಗ್ತಾ ಇದೆ, ಲೋನ್ ಅಕೌಂಟ್ಗಳನ್ನು ಹೇಗೆ ಮೇಂಟೈನ್ ಮಾಡಿದ್ದೀರಿ, ಇದೆಲ್ಲವೂ ಇರುತ್ತೆ. ಅದರರ್ಥ ಬೇಸಿಕ್ ಏನಪ್ಪ ಅಂತಂದರೆ ಇನ್ ಡೀಟೇಲ್ ಮಾಹಿತಿ ನಿಮಗೆ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಸಿಗುತ್ತೆ. ಅಕೌಂಟ್ಗಳು ಎಷ್ಟು ವರ್ಷದಿಂದ ಪೇ ಮಾಡ್ತಿದ್ದಾರೆ, ಏನೇನಕ್ಕೆ ಸಾಲ ತೊಗೊಂಡಿದ್ದಾರೆ. ಕ್ರೆಡಿಟ್ ಸ್ಕೋರ್ನಲ್ಲಿ ಅದೆಲ್ಲ ಇರೋದಿಲ್ಲ.
ನೀವು ಏನೇನು ಪೇ ಮಾಡ್ತಿದ್ದೀರಿ, ಎಲ್ಲೆಲ್ಲಿ ಎಡವಿದ್ದೀರಿ, ಇದರ ರಿಫ್ಲೆಕ್ಷನ್ನು ಕ್ರೆಡಿಟ್ ಸ್ಕೋರ್ನಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಹೀಗೆ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ಒಂದು ಸಮ್ಮರಿ ಸಿಕ್ಬಿಡುತ್ತೆ. ಕ್ರೆಡಿಟ್ ಸ್ಕೋರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ 750 800 ಇದ್ದಾಗ ಕ್ರೆಡಿಟ್ ರಿಪೋರ್ಟ್ವರೆಗೂ ಹೋಗಿ ಕ್ರಾಸ್ ಚೆಕ್ ಮಾಡಬೇಕು ಅನ್ನೋ ಥರದ ಪರಿಸ್ಥಿತಿ ಇರೋದಿಲ್ಲ. ಒಂದು ವೇಳೆ ನಾನು ಆಗಲೇ ಹೇಳಿದ ಹಾಗೆ ನಿಮ್ಮದೊಂದು ಮೀಡಿಯಮ್ ರೇಂಜ್ ಅಂತ ಇದ್ದಾಗ 750 700 ಇಲ್ಲ ಅಂತ ಆದಾಗ, ಆಗಲೂ ನೀವು ಸಾಲ ಬೇಕು ಅಂತ ಅಪ್ಲೈ ಮಾಡಿದಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾಕೆ ಇಷ್ಟಿದೆ, ಈ ಹಿಂದೆ ಎಷ್ಟು ಸಾಲ ತಗೊಂಡಿದ್ದೀರಿ, ಏನು ನಿಮ್ಮ ಕಥೆ ಅಂತ ಇನ್ ಡಿಟೇಲ್ ನೋಡೋದಕ್ಕೆ ಈ ಕ್ರೆಡಿಟ್ ರಿಪೋರ್ಟ್ ಅನ್ನೋದು ಬಳಕೆಗೆ ಬರುತ್ತೆ. ಮುಂದಿನದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಬೇರೆ ಬೇರೆ ಫಾರ್ಮುಲಾಗಳನ್ನು ಬಳಸ್ಕೊಳ್ತವೆ. ಸೊ ಹೀಗಾಗಿ ನಿಮಗಿರುವಂಥ ಅವೈಲಬಲ್ 4-5 ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸಗಳು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಅದೇ ಕ್ರೆಡಿಟ್ ರಿಪೋರ್ಟ್ ಅಂತ ಬಂದಾಗ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂತ ಏನೂ ಇರೋದಿಲ್ಲ, ಬಟ್ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನ ಮಾಹಿತಿಯೆಲ್ಲ ಅಲ್ಲಿ ಸಿಕ್ಕಿರುತ್ತೆ. ಅದರ ರಿಫ್ಲೆಕ್ಷನ್ನೇ ಈ ಕ್ಯಾಲ್ಕುಲೇಷನಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ ಅಂತ ಕ್ರೆಡಿಟ್ ರಿಪೋರ್ಟ್ನಲ್ಲಿ ನಿಮಗೆ ವಿಶೇಷವಾಗಿ ಏನೂ ಸಿಗೋದಿಲ್ಲ. ರೇಂಜ್ ಅಂತ ಬಂದರೆ 300ರಿಂದ 900 ಕ್ರೆಡಿಟ್ ಸ್ಕೋರ್. ಕ್ರೆಡಿಟ್ ರಿಪೋರ್ಟ್ನಲ್ಲಿ ಯಾವುದೇ ಥರದ ರೇಂಜ್ ಅಂತೆಲ್ಲ ಇರೋದಿಲ್ಲ. ನಿಮಗೆ ಇನ್ ಡಿಟೇಲ್ ಇನ್ಫಾರ್ಮೇಷನ್ ಇರೋದ್ರಿಂದ ಎರಡೂ ಇಂಪಾರ್ಟೆಂಟೇ, ಬಟ್ ನೀವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಇನ್ ಡಿಟೇಲ್ ಹೋಗೋದ್ರಿಂದ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಸಮ್ಟೈಮ್ಸ್ ನೀವು ಸಾಲ ತೀರಿಸಿರ್ತೀರಿ, ಕಟ್ಟಿರ್ತೀರಿ, ಅದೆಲ್ಲೋ ಸ್ಕಿಪ್ ಆಗಿರುತ್ತೆ ಅಂತ ಬಂದಿರುತ್ತೆ ಅಂದ್ಕೊಳ್ಳಿ. ಅದು ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಒಂದು ನೆಗೆಟಿವ್ ಆಗಿ ಕಾಡ್ತಾ ಇರುತ್ತೆ. ಅದು ಕ್ರೆಡಿಟ್ ಸ್ಕೋರ್ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ಒಂದು ವೇಳೆ ಕ್ರೆಡಿಟ್ ರಿಪೋರ್ಟ್ನ ಕುರಿತಾಗಿ ಮಾಹಿತಿಯನ್ನು ನೀವು ಕಲೆ ಹಾಕಿದಾಗ ತೀರಿಸಿದ್ರೂ ಅಲ್ಲಿ ಇನ್ನೇನೋ ಪೆಂಡಿಂಗ್ ಅಂತ ಬರ್ತಾ ಇದ್ದಾರೆ, ಅದನ್ನು ನೀವು ಸರಿ ಮಾಡಿಸ್ಬೇಕಾಗುತ್ತೆ. ಕ್ರೆಡಿಟ್ ರಿಪೋರ್ಟನ್ನು ಜನರೇಟ್ ಮಾಡುವಂಥ ಏಜೆನ್ಸಿಗಳೇನಿರ್ತವೆ ಅವುಗಳಿಗೆ ಅಪ್ಲೈ ಮಾಡಿ ನೀವು ಅದನ್ನು ಸರಿದಿದ್ದುಕೊಳ್ಬೇಕು. ಇಲ್ಲದೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಈಗ ನೀವು ಹಾರ್ಡ್ ಇನ್ಕ್ವೈರಿ ಆಗಿರುತ್ತಲ್ಲ, ಅದು 2 ವರ್ಷದವರೆಗೆ ನಿಮ್ಮ ಈ ಕ್ರೆಡಿಟ್ ರಿಪೋರ್ಟ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಒಂದು ವೇಳೆ ನೀವು ಹಾರ್ಡ್ ಇನ್ಕ್ವೈರಿಗೆ ಅಪ್ಲೈನೇ ಮಾಡಿಲ್ಲ, ಅಲ್ಲೇನೋ ರಿಫ್ಲೆಕ್ಟ್ ಆಗ್ತಿದೆ ಅಂತಂದರೆ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ನೀವು ದುಬಾರಿ ಬಡ್ಡಿಯ ಸಾಲಗಳಿಗೆ ತುತ್ತಾಗ್ತೀರಿ. ಸೊ ಹೀಗೆ ಕ್ರೆಡಿಟ್ ರಿಪೋರ್ಟ್, ಕ್ರೆಡಿಟ್ ಸ್ಕೋರ್ ಗಮನಿಸಿ. ಅಪ್ಲೈ ಮಾಡೋದಕ್ಕೆ ಮುಂಚೆ ಯಾವುದಾದ್ರೂ ಸಾಲಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದರೆ ಏಕ್ದಮ್ ಎಲ್ಲ ಕಡೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನೀವೇ ಸಾಫ್ಟ್ ಇನ್ಕ್ವೈರಿ ಮಾಡಿಕೊಂಡು, ಅಂದರೆ ಕ್ರೆಡಿಟ್ ಸ್ಕೋರನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು, ಕ್ರೆಡಿಟ್ ರಿಪೋರ್ಟ್ನಲ್ಲಿ ಏನು ರಿಫ್ಲೆಕ್ಟ್ ಆಗ್ತಿದೆ ಅನ್ನೋದನ್ನು ತಿಳ್ಕೊಂಡು, ಏನಾದರೂ ಲೋಪದೋಷಗಳಿದ್ರೆ ಸರಿದಿದ್ದುಕೊಂಡು ಆ ಬಳಿಕ ನೀವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಹೋಗೋದ್ರಿಂದ ಆಗಬಹುದಾದ ಕೆಲ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಕ್ರೆಡಿಟ್ ಕಾರ್ಡ್ ಬೇಕೇ ಬೇಕಾ ಅನ್ನೋ ಡಿಬೇಟಿಗೆ ಬಂದರೆ ನೀವು ಪ್ರಾಪರ್ ಕ್ರೆಡಿಟ್ ಸ್ಕೋರನ್ನು ಮೇಂಟೈನ್ ಮಾಡೋದ್ರಿಂದ ಮುಂದೆ ಯಾವತ್ತು ನೀವು ಹೌಸಿಂಗ್ ಲೋನನ್ನು ತಗೊಂಡಾಗ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರೋ ಕಾರಣಕ್ಕೆ 0.5% ಆಚೆ ಈಚೆ ಆದ್ರೂ ನಿಮಗೆ ಬೀಳುವಂಥ ಇಂಟ್ರೆಸ್ಟು ಲಾಂಗ್ ರನ್ನಲ್ಲಿ 15-20 ವರ್ಷಕ್ಕೆ ನೀವು ಸಾಲ ತಗೊಂಡ್ರೆ ತುಂಬ ದೊಡ್ಡ ಮೊತ್ತವನ್ನು ಉಳಿಸಿಕೊಡುತ್ತೆ. ಸೊ ಹೀಗಾಗಿ ಡಿಸಿಪ್ಲಿನ್ಡಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋದಾದರೆ ಒಂದು ಕ್ರೆಡಿಟ್ ಕಾರ್ಡು, ಅದರ ಮುಖೇನ ಕ್ರೆಡಿಟ್ ಸ್ಕೋರನ್ನು ಮೇಂಟೈನ್ ಮಾಡೋದು ಡೆಫಿನೆಟ್ಲಿ ನಿಮ್ಮ ಸಹಾಯಕ್ಕೆ ಬರುತ್ತೆ. ಇಂಥ ಇನ್ನಷ್ಟು ಮಾಹಿತಿಗಾಗಿ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.